ಮೇಸ್ ರಾಶಿಯವರೇ, ಜುಲೈ ತಿಂಗಳು ನಿಮಗೆ ವಿಶೇಷ ಆತ್ಮವಿಶ್ವಾಸ ತರುತ್ತೆ. ಸೆನ್ಬಿಂದಗಲ್ಲಿ ಮಧುರತೆ ಹಾಕುತ್ತೆ. ಕೆಲ್ಸದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ವಹಿಸಿ, ಅಂತಿ ಖರ್ಚು ತಪ್ಪಿಸಿ. ತಿಂಗಳ ಉತ್ತರಾರ್ಧದಲ್ಲಿ ಮನಸ್ಸಿಗೆ ಸ್ವಲ್ಪ ಒತ್ತಡ ಬರಬಹುದು. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಆಧಾರ. ಧೈರ್ಯದಿಂದ ಮುಂದೆ ಹೆಜ್ಜೆ ಇದ್ದಿ, ಯಶಸ್ಸು ನಿಮ್ಮ ಕೈ ಹಿಡಿಯುತ್ತೆ. ವಿಆರ್ಎಸ್ಬಿ ರಾಶಿಯವರೇ, ಜುಲೈ ತಿಂಗಳು ನಿಮಗೆ ಉತ್ತಮ ಫಲ ನೀಡುವ ಕಾಲ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಣದ ಹರಿವು ಹೆಚ್ಚುತ್ತೆ. ಕೆಲಸದ ಸ್ಥಳದಲ್ಲಿ ಗುರಿಗಳು ಇದ್ದಿರುತ್ತವೆ. ಪ್ರೀತಿ ಸಂಬಂಧಗಳಲ್ಲಿ ನಂಬಿಕೆ ಬಲಗೊಳ್ಳುತ್ತೆ. ತಿಂಗಳ ನಮ್ದಿದ್ಲಿ ಪ್ರಿಯಾನ್ ಮೊದಲು ಸೂಕ್ಷ್ಮೆ. ಆರೋಗ್ಯದ ಕಡೆ ಗಮನ ಕೊಡಿ. ಸಮತೋಲ ಆಹಾರ ಅನುಸರಿಸಿ. ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿ. ಮಿಥುನ್ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಳಪು ನೀಡುತ್ತೆ. ಸ್ನೇಹಿತರ ಬೆಂಬಲ ಸಿಗುತ್ತೆ. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಎರಡು ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲಿ. ಈ ತಿಂಗಳು ಹೊಸ ಒಪ್ಪಂದಗಳಿಗೆ ಅವಸರ ಬೇಡ. ಕೌಟುಂಬಿಕ ಸ್ನೇಹ ಹೆಚ್ಚಿಸಿ, ಮನೆ ವಾತಾವರಣ ಪ್ರಸನ್ನವಾಗಿ ಇದ್ದಿ. ತಿಂಗಳ ಕೊನೆಯಲ್ಲಿ ಸ್ಥಿತಿ ಸ್ಪಷ್ಟಗೊಳ್ಳಲುತ್ತೆ. ಕರ್ಕಾಟಕ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರಬಹುದು. ವ್ಯಕ್ತಿತ್ವ ಪ್ರಕಾಶಮಾನವಾಗಿ ಬೆಳಗುತ್ತೆ. ಹೊಸ ಯೋಜನೆಗಳನ್ನು ಧೈರ್ಯದಿಂದ ಆರಂಭಿಸಿ. ಪ್ರೀತಿ ಬಾಂಧವ್ಯದಲ್ಲಿ ಸ್ನೇಹ ಮತ್ತು ಆದರ ಹೆಚ್ಚುತ್ತೆ. ಆರ್ಥಿಕ ಪ್ರಗತಿ ನಿಧಾನವಾಗಿ ಸಾಧಿ. ಆರೋಗ್ಯ ಚೆನ್ನಾಗಿ ಇರಿಸಿಕೊಳ್ಳಿ. ಇದು ನಿಮ್ಮ ಕನಸುಗಳ ಸಾಕಾರದ ಸಮಯ. ಸಿಂಹ ರಾಶಿಯವರೇ, ಜುಲೈ ತಿಂಗಳು ಸ್ವಲ್ಪ ಎಕ್ಕಡದಿಂದ ಅಂದೇಬೇಕಾದ ಕಾಲ. ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಿ. ವಿಶ್ರಾಂತಿ ತಪ್ಪಿಸಬೇಡಿ. ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅನುಭವಿಸಬಹುದು. ಶಾಂತವಾಗಿ ಕಾಯಿರಿ. ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ತಿಂಗಳ ಅಂತ್ಯಕ್ಕೆ ಸ್ಥಿತಿ ಉತ್ತಮಗೊಳ್ಳಲಿದೆ. ಧೈರ್ಯ ಕಳೆದುಕೊಳ್ಳಬೇಡಿ. ಕನ್ಯಾ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ವೃತ್ತಿ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಿಸುತ್ತೆ. ಹಣದ ಹರಿವು ಉತ್ತಮವಾಗಿ ಇರುತ್ತೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಶಿಕಾರ ಸಿಗುತ್ತೆ. ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಮುಕ್ತವಾಗಿ ಮನಸ್ಸು ತೆರೆಯಿರಿ. ಆರೋಗ್ಯ ಚೆನ್ನಾಗಿ ಇರುತ್ತೆ. ತಿಂಗಳಂದಿ ಭಾಗದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಸೂಕ್ಷ್ಮಿ. ತುಲಾ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ತರುತ್ತೆ. ಭಾಗಿ ನಿಮ್ಮ ಕಡೆ ಗೊತ್ತಿದೆ. ಹೊಸ ಆದಾಯದ ಮೂಲಗಳು ತೆರೆಯಬಹುದು. ಕೆಲಸದಲ್ಲಿ ಉತ್ಸಾಹ ಹೆಚ್ಚುತ್ತೆ. ಪ್ರೀತಿ ಸಂಬಂಧದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ತಪ್ಪು ತಿಳಿವಳಿಕೆ ಬೇಡ. ಆರೋಗ್ಯಕ್ಕೆ ತಕ್ಕ ಗಮನ ಕೊಡಿ. ಮೆಣಸಿನ ಸಮತೋಲನ ಕಾಯ್ದುಕೊಂಡ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ, ಜುಲೈ ತಿಂಗಳು ನಿಮ್ಮ ಆಂತರಿಕ ಶಕ್ತಿ ಪರೀಕ್ಷಿಸು ಕಾಲ. ಕೆಲಸದಲ್ಲಿ ಸ್ಪರ್ಧೆ ಅನುಭವಿಸಬಹುದು. ಆದರೆ ನಿಮ್ಮ ಪ್ರತಿಭೆ ಗೆಲ್ಲುತ್ತೆ. ಹಣದ ವಿಷಯದಲ್ಲಿ ಎಚ್ಚರಿಕೆ ಮುಖ್ಯ. ಪ್ರೀತಿ ಸಂಬಂಧ ಮತ್ತಷ್ಟು ಆಳಗೊಳ್ಳುತ್ತೆ. ತಿಂಗಳ ಕೊನೆಯಲ್ಲಿ ಉತ್ತಮ ಸಮಾಚಾರ ಕೇಳಬಹುದು. ಗೆಳೆಯರ ಸಹಾಯ ಪಡೆದು ಮುಂದೆ ಸಾಗಿ. ಧನಸ್ಸು ರಾಶಿಯವರೇ, ಜುಲೈ ತಿಂಗಳು ಮನೆ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಎಚ್ಚರಿರಬೇಕಾದ ಕಾಲ. ಆದರೆ ಚಿಂತಿಸಬೇಡಿ. ಪ್ರತಿ ತದ್ದೆ ನಿಮ್ಮನ್ನು ಬಲಗೊಳಿಸುತ್ತೆ. ವೃತ್ತಿಯಲ್ಲಿ ಪ್ರಾಮಾಣಿಕ ಶ್ರಮ ಫಲ ನೀಡುತ್ತೆ. ಧಾರ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ತಿಂಗಳ ಉತ್ತರಾರ್ಧದಲ್ಲಿ ಪ್ರಯಾಣ ಮಾಡಬಹುದು. ದೇವರ ಮೇಲೆ ಎನ್ನನಂಬಿಕೆ ಇದ್ದಿ. ಮಕರ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಛಲ ಮತ್ತು ಶ್ರದ್ಧೆ ಪರೀಕ್ಷಿಸು ಕಾಲ. ಸ್ನೇಹವಿದ್ಲಿ ಸ್ವಲ್ಪ ಎಚ್ಚರ ಇರಲಿ. ಕೆಲಸದ ವಿಷಯದಲ್ಲಿ ತದ್ದೆ ಬಂದರೂ ನಿಮ್ಮ ಪ್ರಯತ್ನ ಸಾಕಾರಗೊಳ್ಳುತ್ತೆ. ಪ್ರೀತಿಯ ಸಂಬಂಧದಲ್ಲಿ ಸ್ಥಿರತೆ ಉಳಿಸಿಕೊಳ್ಳಿ. ಆರ್ಥಿಕ ಯೋಜನೆ ಮಾಡಿ ಖರ್ಚು ನಿಯಂತ್ರಿಸಿ. ತಿಂಗಳ ಕೊನೆ ವಾರ ಸ್ಥಿತಿ ಸುಧಾರಿಸುತ್ತೆ. ಕುಂಭರಾಶಿಯವರೇ, ಜುಲೈ ತಿಂಗಳು ದೀರ್ಘಕಾಲದ ಒತ್ತಡ ಕೊನೆ ಹಂತ. ಈ ತಿಂಗಳು ಜಾಗರೂಕತೆಯಿಂದ ಹೆಜ್ಜೆ ಇದ್ದಿ. ಆದರೆ ಭರವಸೆ ಬಿಡಬೇಡಿ. ಕೆಲಸದಲ್ಲಿ ಹೊಸ ಬೆಳಕು ಕಾಣಿಸಲು ಆರಂಭವಾಗುತ್ತೆ. ಪ್ರೀತಿಯ ವಿಷಯದಲ್ಲಿ ಪ್ರಾಮಾಣಿಕ ಮಾತು ಒಳ್ಳೆಯದು. ಆರ್ಥಿಕ ಸ್ಥಿತಿ ಕ್ರಮೇಣ ಸುಧಾರಿಸುತ್ತೆ. ಆರೋಗ್ಯದ ಬಿಗಿ ನಿರ್ಲಕ್ಷಿಸಬೇಡಿ. ಹೊಸ ದಿನ ಬರುತ್ತಿದೆ. ಮೀನ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಗಮನ ಕೊಡಬೇಕಾದ ಸಮಯ. ಕೆಲಸದೊತ್ತಡ ಹೆಚ್ಚಾಗಬಹುದು. ಆದರೆ ಪ್ರತಿ ಶ್ರಮ ಮುಂದೆ ಫಲ ನೀಡುತ್ತೆ. ಕೌಟುಂಬಿಕ ಬೆಂಬಲ ನಿಮ್ ಸಿಕ್ತ. ಪ್ರೀತಿಯ ವಿಷಯದಲ್ಲಿ ತಾಳ್ಮೆ ತೋರಿದ್ರೆ ಸಂಬಂಧ ಸುಂದರಗೊಳ್ಳುತ್ತೆ.
ಆರ್ಥಿಕ್ ಎಕ್ಕರಿರ್ಲಿ. ಮಂದಿರ್ಕೆ ತೇರ್ಲಿ ಮನ್ಸಿಗೆ ಶಾಂತಿ ಪಡ್ಡೆಯಿರಿ.